ಹೊರಟ್ಬಿಟ್ರಾ? ಹಾಂ. ಸುಮತಿ ಅವರೇ, ಪ್ರತಿಯೊಂದು ಮನೆಗೂ ಅದರದೇ ಆದ ಖರ್ಚುಗಳಿರುತ್ತೆ. ಇನ್ನು ಮುಂದೆ ಮಯೂರಿ ಇಲ್ಲೇ ಇರ್ತಾಳೆ ಅಂದಮೇಲೆ ಆ ಖರ್ಚುಗಳು ಹೆಚ್ಚಾಗುತ್ತೆ. ಸಾಲದಕ್ಕೆ ಸ್ವಾತಿ ಸಾವಿನಿಂದ ಹಿಡಿದು ಇವತ್ತಿನವರೆಗೂ ನೀವು ಸಾಕಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀರಿ. ನೀವೇನು ಅಂದ್ಕೊಳ್ಳದೆ ದಯವಿಟ್ಟು ಇದನ್ನು. ಏನು ಮಾಡ್ತಿದ್ದೀರಾ ನೀವು? ನಾವು ಖರ್ಚು ಮಾಡಿರೋದೆಲ್ಲ ನನ್ನ ತಂಗಿ ಸ್ವಾತಿಗೋಸ್ಕರ, ಅವಳ ಆತ್ಮಶಾಂತಿಗೋಸ್ಕರ. ಇನ್ನು ಮಯೂರಿ ನಿಮಗೆ ಹೇಗೆ ಮಗಳೋ ಹಾಗೆ ನಮಗೂ ಮಗಳೇ. ಮಗಳ ಖರ್ಚು ವೆಚ್ಚ ಎಲ್ಲ ತಾಯಿಗೆ ಹೆಚ್ಚಲ್ಲ. ಸುಮತಿ ಅವರೇ, ನಿಮ್ಮ ಭಾವನೆಗಳು ನನಗೆ ಅರ್ಥ ಆಗತ್ತೆ. ನಿಮ್ಮ ಮನಸ್ಸು ನೋಯಿಸ್ಬೇಕು ಅಂತ ನಾನು ಈ ಹಣ ಕೊಡ್ತಾ ಇಲ್ಲ. ದಯವಿಟ್ಟು ನನ್ನನ್ನು ಅಪಾರ್ಥ ಮಾಡ್ಕೋಬೇಡಿ. ನಾನು ಈ ಹಣ ಕೊಡ್ತಾ ಇರೋದು ಕೇವಲ ಮಯೂರಿಗೋಸ್ಕರ. ಬೆಂಗಳೂರಲ್ಲಿ ಬೆಳೆದ ಹುಡುಗಿ, ಅಮ್ಮ ಇರೋವರೆಗೂ ಇಷ್ಟ ಬಂದದನ್ನ ತಗೊಂಡು ಇಷ್ಟ ಬಂದಾಗ ಖರ್ಚು ಮಾಡ್ಕೊಂಡು ಬೆಳೆದವಳು. ಇಲ್ಲಿ ಅವಳೇನಾದರೂ ಬೇಕು ಅಂತ ಅನ್ಸಿದ್ರೆ ಅದು ನಿಮ್ಗೆ ಭಾರವಾಗಬಾರ್ದಲ್ವಾ? ಒಂದು ರೀತಿ ಎಮರ್ಜೆನ್ಸಿ ಫಂಡ್ ಅಂತ ಅನ್ಕೊಳ್ಳಿ. ಬೇಡ ಅವಿನಾಶ್ ಅವರೇ, ಅವಳ ಸಂಪೂರ್ಣ ಜವಾಬ್ದಾರಿ ನಂದು. ಅವಳ ಬೇಕು ಬೇಡಗಳನ್ನೆಲ್ಲ ನೋಡ್ಕೊಳ್ಳೋ ಶಕ್ತಿ ನನಗಿದೆ. ದಯವಿಟ್ಟು ಬೇಸರ ಮಾಡ್ಕೋಬೇಡಿ. ನನಗೆ ತೀರಾ ಹಣದ ಅವಶ್ಯಕತೆ ಬಂದರೆ ನಾನೇ ನಿಮಗೆ ಫೋನ್ ಮಾಡಿ ಕೇಳ್ತೀನಿ. ನಿಮಗೆ ಸಮಯ ಆಗ್ತಾ ಇದೆ, ಇನ್ನೂ ಅಷ್ಟು ದೂರ ಬೇರೆ ಹೋಗಬೇಕಲ್ವಾ? ಇವರು ಕಾರ್ ಬುಕ್ ಮಾಡಿದ್ರು, ಅದು ಬಂದು ಕಾಯ್ತಾ ಇದೆ. ಇನ್ನೊಂದು ಮುಖ್ಯವಾದ ಕೆಲಸ ಬಾಕಿ ಉಳಿದಿದೆ ಸುಮತಿ ಅವರೇ. ಡ್ಯಾಡಿ ನನ್ ಬಿಟ್ಟು ಹೊಟ್ಟೋದ್ರ? ನಿದ್ದೆ ಬಂತಮ್ಮ ಇಲ್ಲಿ? ಏನಾದ್ರೂ ಹೇಳೋದಿತ್ತ ಡ್ಯಾಡಿ? ಮಗಳೇ, ನೆನ್ನೆನೇ ಹೇಳಬೇಕು ಅಂದ್ಕೊಂಡೆ, ಆದರೆ ಆಗಲಿಲ್ಲ. ನಾನು ಈಗಲೇ ದುಬೈಗೆ ಹೊರಡ್ತಾ ಇದ್ದೀನಿ. ಒಂದು ಮುಖ್ಯವಾದ ಕೆಲಸ ಇದಮ್ಮ. ಮಗಳೇ, ನಾನು ಮಾಡ್ತಾ ಇದ್ನಲ್ಲ ಒಂದು ಪ್ರಾಜೆಕ್ಟು, ಅದರಲ್ಲಿ ಕೆಲವು ಪ್ರಾಬ್ಲಮ್ಸ್ ಇದೆ ಅಮ್ಮ. ಅದನ್ನು ಸಾಲ್ವ್ ಮಾಡಬೇಕಾಗಿದೆ. ಅದು ಅಲ್ಲದೆ ಒಂದು ಹೊಸ ಪ್ರಾಜೆಕ್ಟ್ನ ಟೇಕ್ ಓವರ್ ಮಾಡ್ತಾ ಇದ್ದೀನಿ. ವಿಪರೀತ ಕೆಲಸದ ಒತ್ತಡ. ನಾನು ಅಲ್ಲಿದ್ದಾಗ ಮನೇಲಿರೋದೇ ಅಪರೂಪ ಗೊತ್ತಾ. ಕಂಡೀಷನ್ ಹೀಗಿರಬೇಕಾದ್ರೆ ನನ್ನ ಜೊತೆಯಲ್ಲಿ ನಿನ್ನನ್ನು ಕರ್ಕೊಂಡು ಹೋಗೋದು ಸ್ವಲ್ಪ ಕಷ್ಟ ಮಗಳೇ. ನೀನು ಮನೇಲಿ ಒಂಟಿಯಾಗಿರ್ತೀಯ. ನಾನು ಕೆಲಸದ ಮೇಲೆ ನಿಗಾ ಇಡೋಕ್ಕಾಗಲ್ಲ.
ನಿನ್ನ ಚಿಂತೆ ನನಗೆ ಕಾಡ್ತಾ ಇರುತ್ತೆ. ಅಮ್ಮ ಇಲ್ಲದ ಹೊತ್ತಲ್ಲಿ ನೀನು ಈ ರೀತಿ ಒಬ್ಬಂಟಿಯಾಗಿರೋದಕ್ಕಿಂತ ಆತ್ಮೀಯರ ನಡುವೆ ಇರೋದು ಒಳ್ಳೇದಲ್ವಾ? ನನಗೆ ಅರ್ಥ ಆಗುತ್ತೆ ಡ್ಯಾಡಿ. ನಿಮಗಲ್ಲಿ ವರ್ಕ್ ಪ್ರೆಷರ್ ಇರುತ್ತೆ, ನನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ನೋ ಪ್ರಾಬ್ಲಮ್, ನಾನು ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ನಾನು ಒಬ್ಬಳೇ ಇದ್ಕೋತೀನಿ. ನೀವೇನು ಟೆನ್ಷನ್ ತಗೋಬೇಡಿ ಡ್ಯಾಡಿ, ಆರಾಮಾಗಿ ಹೋಗಿ ಬನ್ನಿ. ಮಗಳೇ, ಆರ್ ಯು ಶೂರ್? ಬಲವಂತ ಏನೂ ಇಲ್ಲಮ್ಮ. ಹೇಳಿದ್ನಲ್ಲ ಡ್ಯಾಡಿ, ನೋ ಪ್ರಾಬ್ಲಮ್, ಐ ಆಮ್ ಫೈನ್. ನೋಡು ಮಯೂರಿ, ನಿನ್ನ ಮನಸ್ಸಲ್ಲಿ ಏನಾದರೂ ಇದ್ದರೆ ದಯವಿಟ್ಟು ಮುಚ್ಚಿಡದೆ ನನ್ನ ಹತ್ರ ಹೇಳ್ಬೋದು. ಹೇಳು ಮಗಳೇ. ಏನೂ ಇಲ್ಲ ಡ್ಯಾಡಿ, ದರ್ ಇಸ್ ನಥಿಂಗ್ ರಾಂಗ್. ನೋ ಪ್ರಾಬ್ಲಮ್. ನನ್ನನ್ನು ನಾನು ನೋಡ್ಕೊಳ್ಳೋಷ್ಟು ಕೆಪಾಸಿಟಿ ಇದೆ. ಆಯ್ತು ಮಗ. ಹಾಂ, ಪ್ರಾಜೆಕ್ಟ್ ವರ್ಕ್ ಮುಗಿದ ತಕ್ಷಣ ನಾನು ವಾಪಸ್ ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಆಯಿತಾ? ಕಮ್, ಲೆಟ್ಸ್ ಗೋ. ಲಗೇಜ್ ಕಾರಲ್ಲಿ ಇರಿಸಿದ್ದೀನಿ. ಹೌದಾ? ಸರಿ. ನಿಮ್ಮ ಪ್ರಯಾಣ ಕ್ಷೇಮವಾಗಿರಲಿ. ತುಂಬ ಥ್ಯಾಂಕ್ಸ್. ತಲುಪಿದ ತಕ್ಷಣ ಫೋನ್ ಮಾಡಿ. ಆಯಿತು. ನಮಸ್ಕಾರ. ಓ, ಎಲ್ಲಾನು ಮೊದಲೇ ಪ್ಲ್ಯಾನ್ ಆಗಿದೆ. ಒಂದು ವೇಳೆ ನಾನು ನಿಮ್ಮ ಜೊತೆ ಬರ್ತೀನಿ, ನನ್ನ ಕರ್ಕೊಂಡು ಹೋಗಿ ಅಂತ ಕೇಳಿದ್ರು ಡ್ಯಾಡಿ ನನ್ನ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಮಕ್ಕಳೇ, ಡ್ಯಾಡಿ, ನಿಮಗೆ ಟೈಮ್ ಆಯ್ತಲ್ಲ? ಹುಷಾರಮ್ಮ. ನೋಡು, ಇಲ್ಲಿ ನಿನಗೆ ಯಾವ ಕೊರತೆನೂ ಇರಲ್ಲ. ಮುಂಚೆ ಹೇಗಿದೆಯೋ ಹಾಗೆ ಆರಾಮಾಗಿರ್ಬೋದು. ಓಕೆ? ಓಕೆ ಡ್ಯಾಡಿ. ಸೇಫ್ ಜರ್ನಿ. ಬಾಯ್. ಬಾಯ್. ಡ್ಯಾಡಿ, ಡ್ಯಾಡಿ
ಚಿಕ್ಕಮ್ಮನ ಮಗಳು ಮಯೂರಿ ಅಲ್ವಾ? ಇವಳ್ಯಾ ಕಲ್ಯಾಣಿ ಕಡೆ ಹೋಗ್ತಿದ್ದಾಳೆ, ಅದು ಒಂಟಿಯಾಗಿ. ಅತ್ತಿಗೆ ಏನ್ ಅತ್ತಿಗೆ ಇದು? ಎಲ್ಲ ಕೆಲಸ ನೀವು ಒಬ್ಬರೇ ಮಾಡ್ಬಿಟ್ಟಿದ್ದೀರಾ. ಸ್ವಲ್ಪ ಹೊತ್ತು ಕಾದಿದ್ರೆ ನಾವು ಬರ್ತಾ ಇರ್ಲಿಲ್ವಾ ನಿಮ್ ಸಹಾಯಕ್ಕೆ? ಪರವಾಗಿಲ್ಲ ಬಿಡಮ್ಮ. ಅಕ್ಕ, ಒಬ್ರೇ ಶ್ರಮ ತೊಳಕ್ ಹೋದ್ರಿ? ಇವಳು ಹೊತ್ತಿರೋ ಮನೆ ಜವಾಬ್ದಾರಿ ಮುಂದೆ ಇದೆಲ್ಲ ಯಾವ ಶ್ರಮ ಹೇಳು? ನನ್ನ ಸೊಸೆ ಕೈಗುಣನೇ ಅಂಥದ್ದು. ಅವಳು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಶ್ರದ್ಧೆ ಅಚ್ಚುಕಟ್ಟತನ ಇದ್ದೇ ಇರುತ್ತೆ. ಮನೆ ನೋಡು ಹೇಗೆ ಪಳಪಳ ಅಂತ ಹೊಳಿತಾ ಇದೆ. ಅತ್ತೆ, ನೀವು ಸುಮ್ಮನೆ ನನ್ನನ್ನು ಹೊಗಳ್ತಾ ಇದ್ದೀರಾ. ಇದ್ದಿದ್ದನ್ನು ಇದ್ದಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ತಾನೇ. ಮಾಣಿಕ್ಯನ ಮಾಣಿಕ್ಯ ಅಂದರೆ ಬೇರೆ ಏನು ಹೇಳೋಕ್ಕಾಗತ್ತೆ ಹೇಳು? ಮೀನಾಕ್ಷಿ, ಪ್ರಸಾದ ಕೊಡು ಅವಳಿಗೆ. ಸುಮತಿ, ಅಂದಾಗೆ ಕೇಳೋದೇ ಮರ್ತ್ಬಿಟ್ಟೆ, ಅವರೆಲ್ಲ ಊರಿಗೆ ಹೊರಟ್ರಾ? ಇವತ್ತು ಅಂಗಡಿ ಪೂಜೆ ಇಲ್ಲ ಅಂದಿದ್ರೆ ಅವರೆಲ್ಲ ಹೊರಡೋವರೆಗೂ ಇದ್ದು ಬೀಳ್ಕೊಡ್ಬೋದಾಗಿತ್ತು. ಅಂದಾಗೆ ವಿಶ್ವನಾಥ ಅವ್ರು ಹೊರಡೋದಕ್ಕೆ ಕಾರ್ ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ದ. ಕಾರ್ ಸರಿಯಾದ ಸಮಯಕ್ಕೆ ಬಂತ? ಇಬ್ರು ಹುಷಾರಾಗಿ ಹೊರಟ್ರ? ಹಾ, ಅವಿನಾಶ್ ಅವರು. ಸುಮತಿ, ಒಂದು ಲೋಟ ಕಾಫಿ ತಗೊಂಡ್ ಬಾ. ಸರಿ ರೀ. ಮಯೂರಿ ಇಲ್ಲೇ ಇರೋ ವಿಷಯ ಇವ್ರಿಗೆ ಗೊತ್ತಿಲ್ಲ. ಗೊತ್ತಾದ್ರೆ ಏನಾಗುತ್ತೋ? ನನ್ನ ಮನಸ್ಸಾಕ್ಷಿ ಪ್ರಕಾರ ನಾನು ತಗೊಂಡ ನಿರ್ಧಾರ ಸರಿಯಾಗಿದೆ, ನ್ಯಾಯವಾಗಿದೆ. ದೇವ್ರ ದಯೆಯಿಂದ ಅವರಿಗೂ ಸರಿ ಅನ್ಸ್ಬಿಟ್ರೆ ಸಾಕಪ್ಪ. ಅತ್ತಿಗೆ, ನಿಮ್ಗೊಂದು ವಿಷಯ ಗೊತ್ತಾ? ಜಯಂತ್ ಬರ್ತಾ ಇದ್ದಾನೆ ಮನೆಗೆ. ಹೌದಾ? ಯಾವಾಗ ಬರ್ತಾ ಇದ್ದಾನೆ? ಪರೀಕ್ಷೆಗಳೆಲ್ಲ ಮುಗಿತಂತೆ, ಮುಂದಿನ ವಾರ ಬರ್ತಾ ಇದ್ದಾನೆ. ಬರೋ ವಾರ ಬರ್ತಾನ? ಇನ್ನು ಒಂದು ವಾರ ಕಾಯ್ಬೇಕಾ? ನನಗಂತೂ ಅವನನ್ನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿದೆ. ಜಯಂತಣ್ಣ ಮನೇಲಿದ್ರೆ ಆ ಖುಷಿನೇ ಬೇರೆ ಅಲ್ವೇ ಮೇಘ? ಅತ್ತೆ ಮಗನ್ನ ಮಾವ ಅಂತಾನೋ ಬಾವ ಅಂತಾನೋ ಕರೆಯೋದ್ ಬಿಟ್ಟು ಅಣ್ಣ ಅಂತ ಕರಿತೀಯಲ್ಲೇ? ಸಿಂಧು, ಇವರಿಬ್ರು ಚಿಕ್ಕಂದಿಂದ ಒಟ್ಟಿಗೆ ಬೆಳೆದವರು, ಆದ್ರಿಂದ ಅಣ್ಣ ತಂಗಿ ಥರನೇ ಇರ್ತಾರೆ. ನನಗೂ ನನ್ನ ನಾದ್ನಿ ಮಗ ಅನ್ನೋ ಭಾವನೆ ಬರಲೇ ಇಲ್ಲ. ನನ್ನ ಹಿರಿ ಮಗ ಅನ್ಕೊಂಡೆ ನಾನು ಬೆಳೆಸಿದ್ದು. ಅತ್ತಿಗೆ, ಹಿರಿ ಮಗನ ಯೋಚನೆಯಲ್ಲಿ ಅಣ್ಣ ಕಾಫಿ ಕೇಳಿದ್ದನೇ ಮರ್ತು ಬಿಟ್ರಿ. ಬೇಗ ಹೋಗಿ ಕೊಡಿ, ಇಲ್ಲಾಂದ್ರೆ ಅಣ್ಣ ಕೋಪ ಮಾಡ್ಕೊಂಡು ಬಿಡ್ತಾರೆ ಅಷ್ಟೇ. ಸಿಂಧು, ನಡಿ. ಅಮ್ಮ, ಏನಾಯ್ತು?
ಯಾಕೋ ಒಂಥರ ಇದೆಯಾ? ಏನಿಲ್ಲಮ್ಮ, ನಾ ಹುಷಾರಾಗೇ ಇದ್ದೀನಿ. ಮೇಘ, ಓ ಛಾಯಾ, ಛಾಯಾ ತಿಂಡಿ ಆಯ್ತಾ? ಆಯ್ತು ಕಣೆ, ನಿಂದಾಯ್ತಾ? ಓ ಆಂಟಿ ನಮಸ್ತೆ. ನಮಸ್ತೆ ಮಾ, ಹೇಗಿದ್ದಿ? ಚೆನ್ನಾಗಿದ್ದೀನಿ ಆಂಟಿ. ತಗೋ ಪ್ರಸಾದ. ಮೇಘ, ಇವಳನ್ನ ಕೋಣೆಗೆ ಕರ್ಕೊಂಡು ಹೋಗು, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಸರಿಮ್ಮ. ಬಾ ಛಾಯಾ. ಅಕ್ಷಿ, ಊಟ ಆದ್ಮೇಲೆ ನಿದ್ದೆ ಮಾಡೋದು ಜಗತ್ತಿನ ನಿಯಮ. ಏನೇ ನೀನು ತಾಳಿ ಕಟ್ಟಿದ ಗಂಡನ್ನೇ ಮನ್ಸಿಂದ ಕೆಳಗೆ ತರ್ತೀಯಲ್ಲ? ಇಲ್ಲ, 1000 ರೂಪಾಯಿ ಕೊಟ್ಟು ತಂದಿರೋ ರಗ್ಗನ್ನ ಕಾಲ್ ಕೆಳಗಡೆ ಹಾಕೊಂಡು ತುಳಿತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀನಿ. ಇಲ್ಲಿಗೆ ನಮ್ಮ ಸಂಪ್ರದಾಯಕ್ಕೆ ನೀನು ಎಳ್ಳು ನೀರು ಬಿಟ್ಟೆ. ಏನೋ ನಿಮ್ಮ ಸಂಪ್ರದಾಯ. ಗಂಡನೇ ಪ್ರತ್ಯಕ್ಷ ದೇವರು ಅನ್ನತ್ತೆ ನಮ್ಮ ಸಂಪ್ರದಾಯ. ಅನ್ನತ್ತೆ ಕಾಲ ಕೆಟ್ಟೋಯ್ತು. ಗಂಡ ಅವನಿಗೆ ಮರ್ಯಾದೆ ಇಲ್ದಂಗೆ ಆಯ್ತು ಈ ಕಲಿಗಾಲದಲ್ಲಿ. ಏನ್ರಿ ನಿಮ್ಗೆ ಮರ್ಯಾದೆ ಕಡಿಮೆ ಆಗಿರೋದು ಮನೇಲಿ? ತಿಂಡಿ ಸಮಯಕ್ಕೆ ಸರಿಯಾಗಿ ತಿಂಡಿ ತಿಂತೀರಾ, ಊಟದ ಸಮಯಕ್ಕೆ ಸರಿಯಾಗಿ ಊಟ ಸಿಗತ್ತೆ. ಅದಕ್ಕೆ ಕರಗ್ಲಿ ಅಂತ 1 ಗಂಟೆ ಕಾಟಾಚಾರಕ್ಕೆ ಅಂಗಡಿಗೆ ಹೋಗಿ ಬರ್ತೀರಾ. ಅಂಗಡಿಯಿಂದ ಬಂದ ಮೇಲೆ 4 ಗಂಟೆ ನಿದ್ದೆ ಮಾಡ್ತೀರಾ. ನಾನು ಬಂದು ಎಪ್ಸಿದ್ರೆ ನಂಗೆ ಮಲ್ಗಿ ಸುಸ್ತಾಗಿದೆ, ಹೋಗಿ ಜ್ಯೂಸ್ ತಗೊಂಡ್ ಬಾ ಅಂತೀರಾ. ಜ್ಯೂಸ್ ತಂದ್ಕೊಟ್ರೆ ಜ್ಯೂಸ್ ಕುಡ್ದ ಮೇಲೆ ಜ್ಯೂಸ್ ಕುಡ್ದು ಸುಸ್ತಾಗಿದೆ, ನಾನು ಸ್ವಲ್ಪ ವಿಶ್ರಾಂತಿ ಮಾಡ್ತೀನಿ ಅಂತೀರಾ. ಇನ್ನೇನು ನಿಮ್ಗೆ ಕಡಿಮೆ ಆಗಿರೋದು? ಮೀನಾಕ್ಷಿ, ನೀನ್ ನನಗೆ ತುಂಬಾ ಅವಮಾನ ಮಾಡ್ತಾ ಇದೀಯ. ನಾನು ಹೇಳ್ತಾ ಇದ್ದೀನಿ ಕೇಳು, ನೀನು ಸತ್ತ ಮೇಲೆ ನರಕಕ್ಕೆ ಹೋಗೋದು. ಗರುಡ ಪುರಾಣದಲ್ಲಿ ನೀವ್ ಯಾವತ್ ನನ್ನ ನೋಡಕ್ ಬಂದ್ರೋ ಆವತ್ತು ನನ್ನ ಶನಿ ನನ್ನ ತಲೆ ಮೇಲೆ ಎಗರ್ದ. ನೀವ್ ಯಾವತ್ ನನಗ್ ತಾಳಿ ಕಟ್ಟಿದ್ರೋ ಆವತ್ತೇ ಮುಗೀತು. ರಾಹು ಕೇತು ಅದ್ಯಾವ್ಯಾವ ಕೆಟ್ಟ ಗ್ರಹಗಳಿದ್ಯೋ ಎಲ್ಲ ಬಂದು ನನ್ನ ತಲೆ ಮೇಲೆ ಕೂತಿದೆ. ಏನೇ ನೀನು, ನಾನು ಹೇಳ್ಬೇಕಾದ ಮಾತು ನೀನ್ ಹೇಳ್ತಿದ್ಯಲ್ಲ. ಯಾವತ್ತು ನಿನಗೆ ತಾಳಿ ಕಟ್ಟಿ ಈ ಮನೆಗೆ ಬಂದು ಎಲ್ಲ ಗ್ರಹ ನನಗೆ ಅಡ್ಕಾಯಿಸ್ಕೊಂಡು ಮನೆಯಿಂದ ಆಚೆ ಹೋಗ್ಬೇಕಾಗ್ತೇನೆ. ಅದೇನ್ ಮಾತಾಡ್ತಿರೋ? ಗಂಡ್ಸ ಹುಟ್ಟಿದ ಮೇಲೆ ಸ್ವಲ್ಪ ಆದ್ರೂ ಸ್ವಾಭಿಮಾನ ಇರ್ಬೇಕು. ಮೀನಾಕ್ಷಿ, ನನ್ನ ಸ್ವಾಭಿಮಾನದ ಬಗ್ಗೆ ಮಾತಾಡಬೇಡ ನೀನು. ಇಲ್ಸ ಕೈ ಕೆಳಗಡೆ. ಸ್ವಾಭಿಮಾನಕ್ಕೆ ಬೆಂಕಿ ಬಿತ್ತು ಅಲ್ರಿ. ಅತ್ತೆ ಮನೆ ಅಂದ್ರೆ ಹಬ್ಬ ಹರಿದಿನಕ್ಕೆ ಬಂದ್ವಾ ಹೋದ್ವಾ ಅಂತಿರ್ಬೇಕು. ಆದ್ರೆ ನನ್ನ ನಾಣೆ ಬರ ನೋಡಿ, ಇಲ್ಲೇ ಜಾಂಡ ಹೊತ್ಕೊಂಡು ಕೂತ್ಕೊಳ್ಳೋಂಗಾಗಿದೆ ಅಲ್ರಿ. ನೀವು ಎಲ್ರಂಗೆ 4 ಕಾಸು ಸಂಪಾದನೆ ಮಾಡಿದಿದ್ರೆ ನಾವು ಎಲ್ರಂಗೆ ತಲೆ ಎತ್ಕೊಂಡು ತಿರುಗ್ಬೋದಾಗಿತ್ತು. ಹಾಯ್ ಮೀನಾಕ್ಷಿ, ಕಿಂಚಿಸಬೇಡ ಮಗು. ನಮಗೆ ಮಗನಿಲ್ಲವೇ ಜಯಂತ? ಅವನು ಬರುತ್ತಾನೆ, ನಿನ್ನನ್ನು ತಲೆ ಎತ್ತಿಸಿ ನಡೆಸುತ್ತಾನೆ. ರೀ, ಒಂದ್ ವಿಷಯ ಹೇಳೋದನ್ನೇ ಮರ್ತಿದ್ದೆ. ಏನು? ಜಯಂತ ಫೋನ್ ಮಾಡಿದ್ದ. ಹೌದಾ? ಪರೀಕ್ಷೆಗಳೆಲ್ಲ ಮುಗಿತಂತೆ, ಮುಂದಿನ ವಾರನೇ ಮನೆಗೆ ಬರ್ತಿದ್ದೀನಿ ಅಂತ ಫೋನ್ ಮಾಡಿದ್ದ. ತುಂಬಾ ಖುಷಿ ಆಗ್ತಿದೆ ಕಣೆ. ಆ ಖುಷಿನ ಹಂಗೇ ಅನುಭವಿಸ್ಬಿಡ್ತೀನಿ ನಾನು. ನಿದ್ದೆ ಮಾಡೋದಕ್ಕೆ ನೆಪ ಹುಡ್ಕೋದ್ರಲ್ಲಿ ನಿಮ್ಮನ್ನ ಯಾರು ಮೀರ್ಸಕ್ಕಾಗಲ್ಲ. ಲೇ, ಮಾತಾಡ ಸುಸ್ತಾಗಿದೆ ಕಣೆ. ಅಯ್ಯೋ ರಾಮ, ನೀವೆಲ್ರಿ ಮಾತಾಡಿದ್ರಿ? ಮಾತಾಡಿದ್ದೆಲ್ಲ ನಾನಲ್ವಾ? ಕೇಳಿಸ್ಕೊಂಡಲ್ಲೇ ಅದಕ್ಕೆ ಸುಸ್ತಾಗಿದೆ. ದೇವ್ರೆ, ನನ್ನ ಕೈಲಿ ಆಗಲ್ಲಪ್ಪ. ಈ ಜನ್ಮದಲ್ಲಿ ನಾನು ನಿಮ್ಮನ್ನ ಬದಲಾಯಿಸಕ್ಕಾಗಲ್ಲ. ರೀ, ಜಯಂತನ್ಗೆ ಅಂತ ಹೊಸ ಬೆಡ್ಶೀಟು, ರಗ್ಗು, ದಿಂಬು, ಅವನ್ ಕೋಣೆಗೆ ಕಿಟಕಿಗಳಿಗೆ ಕರ್ಟನ್ಗಳು ಎಲ್ಲ ತಗೊಂಡಿದ್ದೀನಿ. ನೋಡಿ, ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ ಕಣೆ ಅಲ್ವಾ? ರೀ, ಅವನಿಗೆ ಇನ್ನೂ ಕೆಲವೊಂದು ವಸ್ತುಗಳನ್ನ ತರಬೇಕು. ತಗೊಳ್ಳಿ, ನಾನು ಹೇಳ್ತಾ ಹೋಗ್ತೀನಿ, ನೀವು ಲಿಸ್ಟ್ ಬರೀರಿ. ಅಕ್ಷಿ, ಒಂದು ಸಣ್ಣ ಕರೆಕ್ಷನ್ ಕಣೆ. ಏನ್ರಿ? ಒಂದು ಅರ್ಧ ಗಂಟೆ ಮಲೆಗೆ ಆಮೇಲೆ ಲಿಸ್ಟ್ ಮಾಡೋಣ. ಅಯ್ಯೋ, ಎದ್ದಳ್ರಿ ಮೇಲೆ. ಬರೀರಿ. ಅವನ್ ಸ್ನಾನ ಮಾಡೋದಕ್ಕೆ ಫಾರಿನ್ ಸೋಪು. ಯಾಕೆ? ಇಂಡಿಯನ್ ಸೋಪಲ್ಲಿ ಕೊಳೆ ಹೋಗಲ್ವಾ? ಬರೀತೀರಾ? ಫಾರಿನ್ ಸೋಪು, ಫಾರಿನ್ ಶಾಂಪೂ. ಓಕೆ, ಬರೀರಿ. ಫಾರಿನ್ ಶಾಂಪು. ಸೆಂಟು ಅಷ್ಟೇ, ಫಾರಿನ್ದೆ. ಬರೀರಿ. ಆಮೇಲೆ ಅವನಿಗೆ ಊಟ ಮಾಡೋದಕ್ಕೆ, ತಿಂಡಿ ತಿನ್ನೋದಕ್ಕೆ, ಕಾಫಿ ಕುಡಿಯೋದಕ್ಕೆ, ನೀರು ಕುಡಿಯೋದಕ್ಕೆ ಎಲ್ಲ ಫಾರಿನೇ. ಬರೀರಿ. ಯಾಕೆ? ಸ್ಟೀಲ್ ಲೋಟ ಕುಡಿದ್ರೆ ಗಂಟಲ್ಲಿ ಇಳಿಯಲ್ವಾ? ಬರೀತೀರಾ ಸುಮ್ಮನೆ? ಬರೀತೀನಿ.